ಶಾರ್ವರಿನ ಈ ಮನೆ ಮಹಾಲಕ್ಷ್ಮಿ ಅನ್ಕೊಂಡಿದ್ಯಾ? ಆದ್ರೆ ಈ ಮನೇನ ಸ್ಮಶಾನ ಮಾಡಿದ್ದೆ ಅವಳು ಅಂತ ನಿಮ್ಮ ಅಣ್ಣಂಗೆ ಹೋಗಿ ಹೇಳ್ತೀರಾ? ಏನ್ ಬೇಕಾದ್ರೂ ಹೇಳಿ, ಆದ್ರಿಂದ ನನಗೇನೂ ಆಗಲ್ಲ. ನೀವು ಹಾಗೆ ಹೇಳೋದ್ರಿಂದ ಮನೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ಎಲ್ರ ನಂಬಿಕೆಗೂ ಬೆಂಕಿ ಬೀಳತ್ತೆ, ಎಲ್ರ ಮನ್ಸು ಛಿದ್ರ ಛಿದ್ರ ಆಗತ್ತೆ. ಈ ಆಘಾತನ ನಿಮ್ಮ ಮನೆಯವ್ರು ಯಾರೂ ತಡ್ಕೊಳ್ಳಲ್ಲ. ಇದರಿಂದ ಜೀವನ ಪೂರ್ತಿ ಅವ್ರು ಕೊರಗ್ತಾನೆ ಇರ್ತಾರೆ. ಮನೆಯವ್ರ ನೆಮ್ಮದಿನ ಹಾಳು ಮಾಡಿ ನೀವ್ ಆ ಮನೇಲಿ ಸಂತೋಷವಾಗಿರಕ್ಕಾಗತ್ತಾ? ಇಡೀ ಮನೆ ನರ್ಕ ಆಗುತ್ತೆ. ಶಭಾಷ್, ನೀನೆಂತ ಬುದ್ಧಿವಂತೆ ಅಂತ ನನಗೆ ಗೊತ್ತು. ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗುತ್ತೆ ಅಂತ ನೀನು ನೆಮ್ಮದಿಯಾಗಿರೋದು ನೋಡ್ತಿದೀಯಾ? ಈ ನಾಟಕಗಳೆಲ್ಲ ನನ್ನ ಮುಂದೆ ನಡೆಯಲ್ಲ. ಮನೇಲಿ ಬಿರುಗಾಳಿ ಎದ್ರು ಪರವಾಗಿಲ್ಲ, ಆದರೆ ಆ ಬಿರುಗಾಳಿಲಿ ನೀನು ಕೊಚ್ಕೊಂಡು ಹೋಗಬೇಕು. ಸತ್ಯ ಗೊತ್ತಾದ್ರೆ ಮನೆಯವ್ರ ಕೋಪಕ್ಕೆ ನೀನು ತುತ್ತಾಗ್ತೀಯಾ, ಅವ್ರು ನಿನ್ನ ಕೊಂದು ಹಾಕ್ತಾರೆ. ಆಮೇಲೆ ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ವೇ, ನೀವಿಷ್ಟೆಲ್ಲ ಯೋಚನೆ ಮಾಡೋಷ್ಟು ಬುದ್ಧಿವಂತರಾಗಿದ್ದೀರಾ ಅಂತಾಯ್ತು. ಹಾಗಿದ್ರೆ ನನ್ನ ವಿಷಯನೆಲ್ಲ ಮನೆಯವ್ರಿಗೆ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀರಾ. ಆಯ್ತು ಬಿಡಿ, ಇಷ್ಟಾದ್ಮೇಲೆ ನಾನು ನಿಮ್ಮನ್ನು ತಡೆಯಲ್ಲ. ಇವತ್ತೇ ಈಗಲೇ ಹೋಗಿ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ಬಗ್ಗೆ ಪ್ರತಿಯೊಂದು ವಿಷಯನೂ ಹೇಳಿ. ಮಾಧವರೇ, ಫೋನ್ ಮಾಡಿ. ಹಲೋ, ನಮಸ್ಕಾರ. ಎಸ್ ಐ ಅವರೇ, ನಾನು ಮಾಧವ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಅಭಿ ಒಂದು ಇಶ್ಯೂ ಬಗ್ಗೆ ಹೇಳ್ತಾ ಇದ್ದ. ಹೌದು, ಅದೇ ಅದ್ಯಾವುದು ನಮ್ಮ ಗಮನಕ್ಕೆ ಬರದೇ ಆಗಿರೋದು. ದಯವಿಟ್ಟು ಕೇಸು FIR ಅಂತ ಏನೂ ಮಾಡಕ್ಕೆ ಹೋಗಬೇಡಿ. ಅಲ್ಲಿ ರಿಸಾರ್ಟ್ ಏನು ಮಾಡ್ತಿಲ್ಲ, ಆ ಪ್ಲಾನ್ ಎಲ್ಲ ಡ್ರಾಪ್ ಮಾಡಿದೀವಿ. ಆ ಜಾಗದಲ್ಲಿ ಅಂಥದ್ದೇನು ಆಗದಿರೋ ಥರ ನಾವು ನೋಡ್ಕೋತೀವಿ. ಸರಿ, ಅಲ್ಲಿ ಕೇಸ್ ಫೈಲ್ ಏನು ಮಾಡ್ತಿಲ್ಲ ಅಲ್ವಾ? ಓಕೆ, ಥ್ಯಾಂಕ್ ಯು. ಆಯ್ತಾ? ಎಲ್ಲ ನೀವ್ ಅನ್ಕೊಂಡ ಹಾಗೆ ಆಯ್ತಾ? ನಡೀಲಿ. ಶತ್ರುಗಳು ಎಲ್ಲೂ ಇಲ್ಲ, ನನ್ನ ಕಣ್ಣು ಮುಂದೆನೇ ಇದ್ದಾರೆ. ನೋಡ್ತಾ ಇರಿ, ಇದನ್ನೆಲ್ಲ ಮೀರಿ ನಾನು ಹೇಗೆ ಬೆಳಿತೀನಿ ಅಂತ. ತುಳಸಿಯವರೇ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ವಾತಾವರಣ ಸ್ವಲ್ಪ ತಿಳಿಯಾಗಲಿ. ಈಗಲೇ ಅವನ್ನ ಯಾರು ಮಾತಾಡ್ಸೋದು ಬೇಡ. ಮಾವ, ಖಾತೆ ಇನ್ನೂ ಬರ್ಲಿಲ್ವಾ? ಅಯ್ಯೋ, ಯಾಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಇದೆ. ಏನ್ ಹೀಗೆ ಹೇಳ್ತಿದ್ದೀರಾ ಮಾವ? ಅಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಸೈಟ್ಗಳೆಲ್ಲ ಆಫರ್ ಅಲ್ಲಿ ಸಿಗ್ತಿದಾವೆ. ನಾವು ಈ ಟೈಮಲ್ಲಿ ತಾನೇ ತಗೊಳ್ಬೇಕು. ನಮ್ಮ ಖಾತೆ ಒಂದು ನಮ್ಮ ಕೈಗೆ ಬಂದ್ಬಿಟ್ರೆ ಆಮೇಲೆ ಲೋನ್ ತಗೊಳ್ಳೋದು, ಸೈಟ್ ತಗೊಳ್ಳೋದು. ಬರೀ ಇದೇ ಮಾತಾಗೋಯ್ತು. ನಾವ್ ಹೀಗೆ ಮಾತಾಡ್ಕೊಂಡು ಕಾಲ ಕಳಿತಿದ್ರೆ ಅಲ್ಲಿ ಸೈಟ್ಗಳ ರೇಟ್ ಎಲ್ಲ ಆಕಾಶಕ್ಕೆ. ಈ ಅರ್ಧಂಬರ್ಧ ಮಳೆ ಬಂದ್ಬಿಟ್ರೆ ಹೀಗೆ ಕಾಣೋ, ಧಗೆ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಮನ್ನು ನೋಡಿದ್ರೆ ಏನೋ ಅನುಮಾನ ಬರ್ತಾ ಇದೆ. ಅನುಮಾನ? ನಮ್ಮನ್ನು ನೋಡಿದ್ರೆ ಅನುಮಾನ ಬರೋ ಹಾಗಿದೀವಾ? ನೋಡಿ, ಮೂಕ ಹಸುಗಳು, ಮೂಕ ಪ್ರಾಣಿಗಳು ನಾವು. ಅದಕ್ಕೆ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದೆ. ನೀವು ಹಸುಗಳ ತರ ಕಾಣ್ತಿಲ್ಲಪ್ಪ, ಹಸು ಮುಖವಾಡ ಹಾಕೊಂಡಿರೋ ನರಿಗಳ ತರ ಕಾಣ್ತಾ ಇದ್ದೀರಿ. ಏನ್ ಮಾತು ಅಂತ ಮಾತಾಡ್ತಿರೋದತ್ತ ಅವ್ರೆ? ಆಗ್ಲಿ, ಈಗ ನನ್ನಿಂದ ಏನು ಸೇವೆ ಆಗ್ಬೇಕು ಹೇಳಿ ಮಹಾಪ್ರಭುಗಳೇ. ಫ್ರಿಡ್ಜ್ ಅಲ್ಲಿ ನಿಂಬೆ ಹಣ್ಣು ಪಾನಕ ಮಾಡಿಟ್ಟಿದ್ದಾರೆ. ನಮ್ಮಿಬ್ಬರಿಗೂ ಒಂದೊಂದು ಲೋಟ ಪಾನಕ ತಗೊಂಡು ಆಗಬಹುದು. ಈಗ ಹೋಗಿ ಹಾಗೆ ಬರುವೆ. ಅಂದಾಗೆ ದತ್ತಣ್ಣ, ನನಗೆ ಈ ತಿಂಗಳು ಪೆನ್ಷನ್ನೇ ಬರಲಿಲ್ಲ ಕಣ. ಅದು ಏನು ಅಂತ ಗೊತ್ತಾಗ್ತಿಲ್ಲ. ಬ್ಯಾಂಕಿಗೆ ಹೋಗಿ ಒಂದ್ಸಲ ವಿಚಾರ ಮಾಡ್ಕೊಂಡು ಬರಬೇಕು.
ಹೌದಾ? ಹ್ಞೂ. ಏ ನೀನು ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣುತ್ತೆ ಕಣೋ. ಬಿಡ, 70 ವರ್ಷ ಆದಮೇಲೆ ಒಂದೊಂದ್ಸಲ ಹೀಗಾಗತ್ತೆ ಬಿಡು. ಯಾಕೆ ಹಾಗೆ 70 ವರ್ಷ ಆದ್ಮೇಲೆ ಪೆನ್ಷನ್ ಕೊಡೋದು ಕಷ್ಟ ಆಗುತ್ತಾ ಅವ್ರಿಗೆ? ಕಷ್ಟ ಅಂತಲ್ಲ ಕಣೋ, 70 ವರ್ಷ ಆದಮೇಲೆ ನಾವು ಇನ್ನೂ ಬದುಕಿದ್ದೀವೋ ಇಲ್ವೋ ಅಂತ ಸರ್ಕಾರಕ್ಕೆ ಅನುಮಾನ ಬಂದ್ಬಿಡುತ್ತೆ. ಅಯ್ಯೋ, ಹಾಗಾದ್ರೆ ನಾ ಏನ್ ಮಾಡ್ಬೇಕೀಗ? ಸಿಂಪಲ್ ಕಣೋ, ನೀನು ಇನ್ನೂ ಬದುಕಿದ್ದೀಯಾ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಮಾಡಿಸಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ತಗೊಂಡು ಹೋಗಿ ರಿಜಿಸ್ಟರ್ ಮಾಡಿಸು. 6 ತಿಂಗಳಿಗೆ ಈ ಥರದ್ದು ಕೊಡ್ತಾ ಬಾ, ನಿನ್ನ ಪೆನ್ಷನ್ ಯಾವತ್ತೂ ನಿಲ್ಲೋಲ್ಲ. ಏನು, ನಾನು ಬದುಕಿದ್ದೀನಿ ಅಂತ ಸರ್ಟಿಫಿಕೇಟ್ ತಗೊಂಡೋಗಿ ಡಿಪಾರ್ಟ್ಮೆಂಟಿಗೆ ಕೊಡ್ಬೇಕಾ? ಹೌದು ಕಣೋ, ಇಲ್ಲ ಅಂತಂದರೆ ನಾವು ಬದುಕೇ ಇಲ್ವೇನೋ ಅಂತನ್ನೋ ಅನುಮಾನ ಸರ್ಕಾರಕ್ಕೆ ಬರುತ್ತೆ, ನಮ್ಮ ಪೆನ್ಷನ್ನು ನಿಂತು ಹೋಗುತ್ತೆ. ಎಲೆಕ್ಷನ್ ಟೈಮಲ್ಲಿ ವೋಟ್ಗೋಸ್ಕರ ಸತ್ತಿರೋರನ್ನ ಬದುಕಿಸ್ತಾರೆ, ಪೆನ್ಷನ್ ಕೊಡೋ ಟೈಮಲ್ಲಿ ಬದುಕಿರೋರ್ನೂ ಸಾಯಿಸ್ತಾರೆ. ಇಂಥ ಒಂದು ಸಿಸ್ಟಮಲ್ಲಿ